ಐತಿಹಾಸಿಕ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಬರಗಾಲದ ಛಾಯೆ ಎತ್ತಿ ತೋರ್ತಾ ಇದೆ. ಅದರಲ್ಲಿಯೂ ಕೂಡ ಏನು ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿಯಾದಂಥ ಕೃಷ್ಣೆಯು ಕೂಡ ತನ್ನ ಒಡಿಲನ್ನು ಬರಿದು ಮಾಡಿಕೊಂಡಿದ್ದಾಳೆ. ಇವತ್ತಿನ ದಿನ ನಾವೀಗ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣ ಏನು ಜಲಾಶಯದಲ್ಲಿ ನಾವೀಗಿದ್ದೀವಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ ಒಂದು ಕಡೆಗೆ ಏನು ಇವತ್ತಿನ ದಿವಸ ಅಧಿಕಾರಿಗಳು ನೀರನ್ನು ಕಾಪಾಡಿಕೊಳ್ಳುವಲ್ಲಿ ಮಿತವಾಗಿ ಬಳಕೆ ಮಾಡಿದ್ದೇ ಆದರೆ ಈ ರೀತಿ ನೀರನ್ನು ನಾವು ಕಾದಿಟ್ಕೊಂಡು ಬಳಕೆ ಮಾಡ್ಬೋದು. ಆದರೆ ಒಂದು ವೇಳೆ ನಿರ್ಲಕ್ಷ್ಯಕ್ಕೊಳಗಾಗಿ ಕ್ಯಾನಲ್ಗಳಿಗಾಗಿರ್ಬೋದು ಮತ್ತು ಏನು ಬೇಸಾಯಕ್ಕೆ ಬಳಸಿದರೆ ಈ ರೀತಿ ಬರಡಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಎರಡನ್ನೂ ಇಲ್ಲಿ ತೋರಿಸ್ತಾ ಇದ್ದೀವಿ. ಏನಂತಂದರೆ ಇವತ್ತಿನ ದಿನ ಬೇಸಿಗೆ ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಸಾಕಷ್ಟು ಒಂದು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಇಲ್ಲಿರೋದ್ರಿಂದ ಭಾಳಷ್ಟು ಮಿತವಾಗಿ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ಬಳಸಬೇಕನ್ನುವಂಥದ್ದೇ ಸಾಕಷ್ಟು ಈಗಾಗಲೇ ಸಾರ್ವಜನಿಕರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ವೇಳೆ ಏನಾದರೂ ಹೆಚ್ಚಿಗೆ ನೀರನ್ನು ಯಾವುದೋ ಒಂದು ಬೇಸಾಯಕ್ಕಾಗಿರ್ಬೋದು, ಕ್ಯಾನಲ್ಗಳಿಗಾಗಿರ್ಬೋದು, ಇನ್ನೆಲ್ಲೇ ಬಿಟ್ಟರೂ ಕೂಡ ಬಹಳಷ್ಟು ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿ ಬಂದೊದಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಇದು ಒಂದು ಏನು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಏನು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಒಂದು ನೀರಿನ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಒಂದು ಕ್ರಮಗಳನ್ನು ಕೈಗೊಂಡಿರ್ತಾರೆ. ಕುಡಿಯಲಿಕ್ಕೆ ಮಾತ್ರ ಮತ್ತು ಜಲಚರ ಪ್ರಾಣಿಗಳಿಗೆ ಮಾತ್ರ ಈ ನೀರನ್ನು ಬಳಕೆ ಮಾಡುವಂಥದ್ದು ಮಾಡ್ತಾರೆ. ಆದರೂ ಕೂಡ ಈ ಬೇಸಿಗೆಯ ಒಂದು ಕಾಲದಲ್ಲಿ ಭಾಳಷ್ಟು ಮಿತವ್ಯಯವಾಗಿ ಬಳಸುವಂಥ ಕೆಲಸವೂ ಕೂಡ ನಡೀತಿದೆ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಇಳಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇಸಿಗೆ ಹಿನ್ನೆಲೆಯಲ್ಲಿ ಬರಿದಾಗುತ್ತಿದೆ ಆಲ್ಮಟ್ಟಿ ಜಲಾಶಯ. ಏನು 123.081 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ರಾಜ್ಯದ ಅತಿ ದೊಡ್ಡ ಜಲಾಶಯ ಕೂಡ ಆಗಿದೆ. ಸದ್ಯ ಏನು 32.870 TMC ನೀರು ಮಾತ್ರ ಜಲಾಶಯದಲ್ಲಿದೆ. ಆದರೆ 32.870 TMC ನೀರನ್ನು ಏನು ಈಗಾಗಲೇ 17 TMC ನೀರು ಜಲಚರ ಪ್ರಾಣಿಗಳಿಗೆ ಮೀಸಲಿಡಬೇಕು. ಅದರಲ್ಲಿ ಕೇವಲ 15.25 TMC ಮಾತ್ರ ಕುಡಿಲಿಕ್ಕೆ ಬಳಸುವಂಥ ಜಲಾಶಯದಲ್ಲಿ ನೀರನ್ನು ಮಾತ್ರ ಬಳಸ್ಬೋದು. ಇನ್ನೆರಡು ತಿಂಗಳಲ್ಲಿ ಜಲಾಶಯದ ನೀರು ಪೂರೈಕೆಯಲ್ಲಿ ಜನರಿಗೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕದಲ್ಲಿ ಅನಿಸ್ತಾ ಇದೆ. ಯಾಕಂತಂದರೆ ದಿನದಿಂದ ದಿನಕ್ಕೆ ಅರ್ಧ ಏನು TMC ನೀರು ಕೂಡ ಕಡಿಮೆ ಆಗುವಂಥ ಪರಿಸ್ಥಿತಿ ಇಲ್ಲಿ ಒದಗಿದೆ. ಯಾಕಂತಂದರೆ ಈಗ ಅಂದಾಜು ನಿನ್ನೆ ಏನು ಹೆಚ್ಚಿಗೆ ಇರ್ತಕ್ಕಂಥ ನೀರು ಇವತ್ತು ಅರ್ಧ TMC ಅಷ್ಟು ನೀರು ಕೂಡ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಹೀಗೆ ಮುಂದುವರೆದ್ರೆ ಮುಂದೆ ಬರ್ತಕ್ಕಂಥ ಬೇಸಿಗೆ ದಿನಗಳಲ್ಲಿಯೂ ಕೂಡ ಸಾಕಷ್ಟು ಈಗಾಗಲೇ 3-4 ಜಿಲ್ಲೆಗೂ ಕೂಡ ಇದೇ ನೀರನ್ನು ಅವಲಂಬಿಸಿ ಸಾಕಷ್ಟು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿಯು ಬರಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ವಿಜಯಪುರದಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಐತಿಹಾಸಿಕ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಬರಗಾಲದ ಛಾಯೆ ಎತ್ತಿ ತೋರ್ತಾ ಇದೆ. ಅದರಲ್ಲಿಯೂ ಕೂಡ ಏನು ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿಯಾದಂಥ ಕೃಷ್ಣೆಯು ಕೂಡ ತನ್ನ ಒಡಿಲನ್ನು ಬರಿದು ಮಾಡಿಕೊಂಡಿದ್ದಾಳೆ. ಇವತ್ತಿನ ದಿನ ನಾವೀಗ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣ ಏನು ಜಲಾಶಯದಲ್ಲಿ ನಾವೀಗಿದ್ದೀವಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ ಒಂದು ಕಡೆಗೆ ಏನು ಇವತ್ತಿನ ದಿವಸ ಅಧಿಕಾರಿಗಳು ನೀರನ್ನು ಕಾಪಾಡಿಕೊಳ್ಳುವಲ್ಲಿ ಮಿತವಾಗಿ ಬಳಕೆ ಮಾಡಿದ್ದೇ ಆದರೆ ಈ ರೀತಿ ನೀರನ್ನು ನಾವು ಕಾದಿಟ್ಕೊಂಡು ಬಳಕೆ ಮಾಡ್ಬೋದು. ಆದರೆ ಒಂದು ವೇಳೆ ನಿರ್ಲಕ್ಷ್ಯಕ್ಕೊಳಗಾಗಿ ಕ್ಯಾನಲ್ಗಳಿಗಾಗಿರ್ಬೋದು ಮತ್ತು ಏನು ಬೇಸಾಯಕ್ಕೆ ಬಳಸಿದರೆ ಈ ರೀತಿ ಬರಡಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಎರಡನ್ನೂ ಇಲ್ಲಿ ತೋರಿಸ್ತಾ ಇದ್ದೀವಿ. ಏನಂತಂದರೆ ಇವತ್ತಿನ ದಿನ ಬೇಸಿಗೆ ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಸಾಕಷ್ಟು ಒಂದು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಇಲ್ಲಿರೋದ್ರಿಂದ ಭಾಳಷ್ಟು ಮಿತವಾಗಿ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ಬಳಸಬೇಕನ್ನುವಂಥದ್ದೇ ಸಾಕಷ್ಟು ಈಗಾಗಲೇ ಸಾರ್ವಜನಿಕರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ವೇಳೆ ಏನಾದರೂ ಹೆಚ್ಚಿಗೆ ನೀರನ್ನು ಯಾವುದೋ ಒಂದು ಬೇಸಾಯಕ್ಕಾಗಿರ್ಬೋದು, ಕ್ಯಾನಲ್ಗಳಿಗಾಗಿರ್ಬೋದು, ಇನ್ನೆಲ್ಲೇ ಬಿಟ್ಟರೂ ಕೂಡ ಬಹಳಷ್ಟು ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿ ಬಂದೊದಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಇದು ಒಂದು ಏನು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಏನು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಒಂದು ನೀರಿನ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಒಂದು ಕ್ರಮಗಳನ್ನು ಕೈಗೊಂಡಿರ್ತಾರೆ.
ಕುಡಿಯಲಿಕ್ಕೆ ಮಾತ್ರ ಮತ್ತು ಜಲಚರ ಪ್ರಾಣಿಗಳಿಗೆ ಮಾತ್ರ ಈ ನೀರನ್ನು ಬಳಕೆ ಮಾಡುವಂಥದ್ದು ಮಾಡ್ತಾರೆ. ಆದರೂ ಕೂಡ ಈ ಬೇಸಿಗೆಯ ಒಂದು ಕಾಲದಲ್ಲಿ ಬಹಳಷ್ಟು ಮಿತವ್ಯಯವಾಗಿ ಬಳಸುವಂಥ ಕೆಲಸವೂ ಕೂಡ ನಡೀತಿದೆ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಇಳಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇಸಿಗೆ ಹಿನ್ನೆಲೆಯಲ್ಲಿ ಬರಿದಾಗುತ್ತಿದೆ ಆಲ್ಮಟ್ಟಿ ಜಲಾಶಯ. ಏನು 123.081 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವುದ ರಾಜ್ಯದ ಅತಿ ದೊಡ್ಡ ಜಲಾಶಯ ಕೂಡ ಆಗಿದೆ. ಸದ್ಯ ಏನು 32.870 TMC ನೀರು ಮಾತ್ರ ಜಲಾಶಯದಲ್ಲಿದೆ. ಆದರೆ 32.870 TMC ನೀರನ್ನು ಏನು ಈಗಾಗಲೇ 17 TMC ನೀರು ಜಲಚರ ಪ್ರಾಣಿಗಳಿಗೆ ಮೀಸಲಿಡಬೇಕು. ಅದರಲ್ಲಿ ಕೇವಲ 15.25 TMC ಮಾತ್ರ ಕುಡಿಲಿಕ್ಕೆ ಬಳಸುವಂಥ ಜಲಾಶಯದಲ್ಲಿ ನೀರನ್ನು ಮಾತ್ರ ಬಳಸ್ಬೋದು. ಇನ್ನೆರಡು ತಿಂಗಳಲ್ಲಿ ಜಲಾಶಯದ ನೀರು ಪೂರೈಕೆಯಲ್ಲಿ ಜನರಿಗೆ ಕಷ್ಟ ಆಗ್ಬಹುದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕದಲ್ಲಿ ಅನಿಸ್ತಾ ಇದೆ. ಯಾಕಂತಂದರೆ ದಿನದಿಂದ ದಿನಕ್ಕೆ ಅರ್ಧ TMC ನೀರು ಕೂಡ ಕಡಿಮೆ ಆಗುವಂಥ ಪರಿಸ್ಥಿತಿ ಇಲ್ಲಿ ಒದಗಿದೆ. ಯಾಕಂತಂದರೆ ಈಗ ಅಂದಾಜು ನಿನ್ನೆ ಹೆಚ್ಚಿಗೆ ಇರ್ತಕ್ಕಂಥ ನೀರು ಇವತ್ತು ಅರ್ಧ TMC ಅಷ್ಟು ನೀರು ಕೂಡ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಹೀಗೆ ಮುಂದುವರೆದ್ರೆ ಮುಂದೆ ಬರ್ತಕ್ಕಂಥ ಬೇಸಿಗೆ ದಿನಗಳಲ್ಲಿಯೂ ಕೂಡ ಸಾಕಷ್ಟು ಈಗಾಗಲೇ 3-4 ಜಿಲ್ಲೆಗೂ ಕೂಡ ಇದೇ ನೀರನ್ನು ಅವಲಂಬಿಸಿ ಸಾಕಷ್ಟು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿಯು ಬರಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ವಿಜಯಪುರದಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಐತಿಹಾಸಿಕ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಬರಗಾಲದ ಛಾಯೆ ಎತ್ತಿ ತೋರ್ತಾ ಇದೆ. ಅದರಲ್ಲಿಯೂ ಕೂಡ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿಯಾದಂಥ ಕೃಷ್ಣೆಯು ಕೂಡ ತನ್ನ ಒಡಿಲನ್ನು ಬರಿದು ಮಾಡಿಕೊಂಡಿದ್ದಾಳೆ. ಇವತ್ತಿನ ದಿನ ನಾವೀಗ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣ ಜಲಾಶಯದಲ್ಲಿ ನಾವೀಗಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ ಒಂದು ಕಡೆಗೆ ಇವತ್ತಿನ ದಿವಸ ಅಧಿಕಾರಿಗಳು ನೀರನ್ನು ಕಾಪಾಡಿಕೊಳ್ಳುವಲ್ಲಿ ಮಿತವಾಗಿ ಬಳಕೆ ಮಾಡಿದ್ದೇ ಆದರೆ ಈ ರೀತಿ ನೀರನ್ನು ನಾವು ಕಾದಿಟ್ಕೊಂಡು ಬಳಕೆ ಮಾಡ್ಬೋದು. ಆದರೆ ಒಂದು ವೇಳೆ ನಿರ್ಲಕ್ಷ್ಯಕ್ಕೊಳಗಾಗಿ ಕ್ಯಾನಲ್ಗಳಿಗಾಗಿರ್ಬೋದು ಮತ್ತು ಬೇಸಾಯಕ್ಕೆ ಬಳಸಿದರೆ ಈ ರೀತಿ ಬರಡಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಎರಡನ್ನೂ ಇಲ್ಲಿ ತೋರಿಸ್ತಾ ಇದ್ದೀವಿ. ಏನಂತಂದರೆ ಇವತ್ತಿನ ದಿನ ಬೇಸಿಗೆ ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಸಾಕಷ್ಟು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಇಲ್ಲಿರೋದ್ರಿಂದ ಭಾಳಷ್ಟು ಮಿತವಾಗಿ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ಬಳಸಬೇಕನ್ನುವಂಥದ್ದೇ ಸಾಕಷ್ಟು ಈಗಾಗಲೇ ಸಾರ್ವಜನಿಕರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ವೇಳೆ ಏನಾದರೂ ಹೆಚ್ಚಿಗೆ ನೀರನ್ನು ಯಾವುದೋ ಒಂದು ಬೇಸಾಯಕ್ಕಾಗಿರ್ಬೋದು, ಕ್ಯಾನಲ್ಗಳಿಗಾಗಿರ್ಬೋದು ಇನ್ನೆಲ್ಲೇ ಬಿಟ್ಟರೂ ಕೂಡ ಬಹಳಷ್ಟು ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿ ಬಂದೊದಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಇದು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರಿನ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಕ್ರಮಗಳನ್ನು ಕೈಗೊಂಡಿರ್ತಾರೆ. ಕುಡಿಯಲಿಕ್ಕೆ ಮಾತ್ರ ಮತ್ತು ಜಲಚರ ಪ್ರಾಣಿಗಳಿಗೆ ಮಾತ್ರ ಈ ನೀರನ್ನು ಬಳಕೆ ಮಾಡುವಂಥದ್ದು ಮಾಡ್ತಾರೆ. ಆದರೂ ಕೂಡ ಈ ಬೇಸಿಗೆಯ ಕಾಲದಲ್ಲಿ ಬಹಳಷ್ಟು ಮಿತವ್ಯಯವಾಗಿ ಬಳಸುವಂಥ ಕೆಲಸವೂ ಕೂಡ ನಡೀತಿದೆ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಇಳಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇಸಿಗೆ ಹಿನ್ನೆಲೆಯಲ್ಲಿ ಬರಿದಾಗುತ್ತಿದೆ ಆಲ್ಮಟ್ಟಿ ಜಲಾಶಯ. 123.081 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವುದ ರಾಜ್ಯದ ಅತಿ ದೊಡ್ಡ ಜಲಾಶಯ ಕೂಡ ಆಗಿದೆ. ಸದ್ಯ 32.870 TMC ನೀರು ಮಾತ್ರ ಜಲಾಶಯದಲ್ಲಿದೆ. ಆದರೆ 32.870 TMC ನೀರನ್ನು ಈಗಾಗಲೇ 17 TMC ನೀರು ಜಲಚರ ಪ್ರಾಣಿಗಳಿಗೆ ಮೀಸಲಿಡಬೇಕು. ಅದರಲ್ಲಿ ಕೇವಲ 15.25 TMC ಮಾತ್ರ ಕುಡಿಲಿಕ್ಕೆ ಬಳಸುವಂಥ ಜಲಾಶಯದಲ್ಲಿ ನೀರನ್ನು ಮಾತ್ರ ಬಳಸ್ಬೋದು. ಇನ್ನೆರಡು ತಿಂಗಳಲ್ಲಿ ಜಲಾಶಯದ ನೀರು ಪೂರೈಕೆಯಲ್ಲಿ ಜನರಿಗೆ ಕಷ್ಟ ಆಗ್ಬಹುದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕದಲ್ಲಿ ಅನಿಸ್ತಾ ಇದೆ. ಯಾಕಂತಂದರೆ ದಿನದಿಂದ ದಿನಕ್ಕೆ ಅರ್ಧ TMC ನೀರು ಕೂಡ ಕಡಿಮೆ ಆಗುವಂಥ ಪರಿಸ್ಥಿತಿ ಇಲ್ಲಿ ಒದಗಿದೆ. ಯಾಕಂತಂದರೆ ಈಗ ಅಂದಾಜು ನಿನ್ನೆ ಹೆಚ್ಚಿಗೆ ಇರ್ತಕ್ಕಂಥ ನೀರು ಇವತ್ತು ಅರ್ಧ TMC ಅಷ್ಟು ನೀರು ಕೂಡ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಹೀಗೆ ಮುಂದುವರೆದ್ರೆ ಮುಂದೆ ಬರ್ತಕ್ಕಂಥ ಬೇಸಿಗೆ ದಿನಗಳಲ್ಲಿಯೂ ಕೂಡ ಸಾಕಷ್ಟು ಈಗಾಗಲೇ 3-4 ಜಿಲ್ಲೆಗೂ ಕೂಡ ಇದೇ ನೀರನ್ನು ಅವಲಂಬಿಸಿ ಸಾಕಷ್ಟು ಕುಡಿಯುವ ನೀರಿಗಾಗಿ ತಾತ್ವಾರ ಉಂಟಾಗುವಂಥ ಪರಿಸ್ಥಿತಿಯು ಬರಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ವಿಜಯಪುರದಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.